ಹಾಯ್, ಎಲ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸ್ಪೆಷಲಿ ದ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ಸಿಂಹ ರಾಶಿಯವರಿಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗಿದ್ರೆ ಬರುವಂತ ದಿನಗಳು 23rd ಇಂದ 30th ವರೆಗೂ ಏನೆಲ್ಲ ಚೇಂಜಸ್ ಸಿಂಹ ರಾಶಿಯವರು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಅವರ ಒಂದು ಕರಿಯರ್ ಲೈಫ್ ಇರ್ಬೋದು, ಲವ್ ಲೈಫ್ ಇರ್ಬೋದು, ಮತ್ತೆ ಅವರ ಒಂದು ಹೆಲ್ತ್ ಆಸ್ಪೆಕ್ಟ್ ಇರ್ಬೋದು, ಎಲ್ಲವನ್ನ ಇವತ್ತು ನೋಡ್ಕೊಂಡು ಬರೋಣ. ಇನ್ನುವರೆಗೂ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಸಬ್ಸ್ಕ್ರೈಬ್ ಮಾಡಿದಾಗ ನೀವು ನನ್ನ ಒಂದು ಕಾರ್ಡ್ ಜೊತೆಗೆ ಕನೆಕ್ಷನ್ ಅನ್ನ ಬಿಲ್ಡ್ ಮಾಡ್ಕೊಳ್ತೀರಾ. ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಹಾಗೆ ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು. ಮತ್ತೆ ಈ ಒಂದು ರೀಡಿಂಗ್ ಅನ್ನ ನಿಮ್ಮ ಕಾಲೀಗ್ಸ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಅವ್ರಿಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ನನಗೂ ಒಂದು ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಶುರು ಮಾಡೋಣ. ಸಿಂಹ ರಾಶಿಯವರ ರೀಡಿಂಗ್ ಅಂತ ಹೇಳ್ಬೋದು. ಮತ್ತೆ ನಿಮ್ಗೆ ಎಷ್ಟು ರೆಸೋನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ ರೀಡಿಂಗು, ಉಳಿದಿದ್ದನ್ನ ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಯಾಕಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಇನ್ನು ಹೇಳಬೇಕು ಅಂತಂದ್ರೆ ನಿಮ್ಗೆ ರೀಡಿಂಗ್ ಏನಾದರೂ ರೆಸೋನೇಟ್ ಆದ್ರೆ ಐ ಕ್ಲೇಮ್ ಪಾಸಿಟಿವ್ ಎನರ್ಜಿ ಅಂತ ಯೂನಿವರ್ಸ್ಗೆ ಒಂದು ಮೆಸೇಜ್ ಅನ್ನ ಡ್ರಾಪ್ ಮಾಡಿ. ಹಾಗೆ ನನಗೂ ಕೂಡ ಒಂದು ಮೆಸೇಜ್ ಅನ್ನ ಡ್ರಾಪ್ ಮಾಡಿ ನಿಮ್ಗೆ ಎಷ್ಟು ರೆಸೋನೇಟ್ ಆಯ್ತು ಅಂತ ಹೇಳಿ. ಇನ್ನು ಅಕ್ಯುರೇಟ್ ಆಗಿ ನಿಮ್ಗೆ ರೆಸೋನೇಟ್ ಆಗ್ಬೇಕಂತಂದ್ರೆ ಒಂದ್ಸಾರಿ ರೀಡಿಂಗಿಗೆ ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗಿದ್ರೆ ಬನ್ನಿ ನೋಡೋಣ. ಬರುವಂತ ದಿನಗಳು ಸಿಂಹ ರಾಶಿಯವರ ಲೈಫಲ್ಲಿ ಏನೆಲ್ಲ ಚೇಂಜಸ್ ಬರ್ತಾ ಇದೆ, ಅವರಿಗೆ ಯೂನಿವರ್ಸ್ ಏನ್ ಗೈಡ್ ಮಾಡ್ತಾ ಇದೆ, ಹಾಗೆ ಅವರು ಕೂಡ ಒಂದು ಯಾವ ಎನರ್ಜಿಯಲ್ಲಿದ್ದಾರೆ ಅನ್ನೋದನ್ನ ಕೂಡ ನಾವು ಚೆಕ್ ಮಾಡ್ಕೊಂಡು ಬರೋಣ. ಓಕೆ, ತುಂಬಾ ಒಳ್ಳೆ ಒಳ್ಳೆ ಎನರ್ಜೀಸ್ ಎಲ್ಲ ಕಾಣ್ತಾ ಇದೆ ನನಗೆ. ಯೂನಿವರ್ಸ್ ಗೈಡ್ ಏನ್ ಮಾಡುತ್ತೆ ಅದು ಕೂಡ ನಾವು ನೋಡ್ಕೊಂಡು ಬರೋಣ. ಸೊ ಫಸ್ಟ್ ಆಫ್ ಆಲ್ ನಾವು ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡ್ತಾ ಇದ್ರೆ, ಹೆಲ್ತ್ ಆಸ್ಪೆಕ್ಟ್ ಇಂದ ಸ್ವಲ್ಪ ಯಾಕೋ ಏನಂತಂದ್ರೆ ರಿಲೀಫ್ ಮಾಡಲ್ ಇದ್ದೀರಾ. ರಿಲೀಫ್ ಅಂತಂದ್ರೆ ನೋಡಿ, ಯಾವುದೇ ರೀತಿ ಟೆನ್ಷನ್ಸ್ ಇಲ್ಲ, ಏನೂ ಇಲ್ಲ. ಸ್ವಲ್ಪ ರೆಸ್ಟ್ ಮೋಡ್ ಅಂತ ಹೇಳ್ತೀವಲ್ವಾ, ರೆಸ್ಟಿಂಗ್ ಮೋಡ್ ನಲ್ಲಿ ಇದ್ದೀರಾ. ತುಂಬಾ ವರ್ಕ್ ಮಾಡಿದೀರಾ ಇದಕ್ಕಿಂತ ಮುಂಚೆ, ಹಾಗಾಗಿ ಇವಾಗ ಸ್ವಲ್ಪ ವರ್ಕ್ ಇಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಬೇಕು ಅಂತ ಹೇಳಿ ರಿಲೀಫ್ ಮಾಡಲ್ ಇರುವಂತದ್ದು. ಬಟ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿನೂ ಕೂಡ ತುಂಬಾ ಚೆನ್ನಾಗಿರುವಂತ ಎನರ್ಜಿ ನನಗೆ ಕಾಣ್ತಾ ಇದೆ. ಒಳ್ಳೇದಿದೆ, ಏನು ನನಗೆ ಆ ರೀತಿ ತೊಂದರೆ ಅಂತ ಅನಿಸ್ತಾ ಇಲ್ಲ. ಖುಷಿಯಾಗಿ ಇರ್ತೀರಾ. ಮೆಂಟಲಿ ಹೆಲ್ತ್ ವೈಸ್ ತುಂಬಾನೇ ಚೆನ್ನಾಗಿದೆ. ಏನೋ ಪ್ಲಾನ್ ಮಾಡ್ತಾ ಇದ್ದೀರಾ. ಏನಾದರೂ ಸಪೋಸ್ ನೀವು ಮ್ಯಾರಿಡ್ ಆಗಿದ್ರೆ ಬೇಬಿ ಏನಾದರೂ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ದಿನಗಳಲ್ಲಿ, ಬರುವಂತ ದಿನಗಳಲ್ಲಿ ತುಂಬಾ ಪಾಸಿಟಿವ್ ಆಗಿ ನಿಮ್ಗೆ ರಿಸಲ್ಟ್ ಬರುತ್ತೆ. ಅಷ್ಟೇ ಅಲ್ಲ, ಇನ್ನೂ ಹೇಳಬೇಕು ಅಂತಂದ್ರೆ ಸ್ವಲ್ಪ ಫಿಟ್ನೆಸ್ ಬಗ್ಗೆ ಏನಾದರೂ ತುಂಬಾ ವಿಚಾರ ಮಾಡಿ ಫಿಟ್ನೆಸ್ಗೆ ಜಾಯಿನ್ ಆಗಬೇಕು ಅಂತ ಹೇಳಿ ಇಟ್ಕೊಂಡು ನೀವೇನಾದರೂ ಮಾಡ್ತಾ ಇದ್ರೆ ನಿಮ್ಗೆ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ಅಂದ್ರೆ ನೋಡಿ, ವೆಯ್ಟ್ ಲಾಸ್ ಮಾಡ್ಕೋಬೇಕು, ಡೈಟೇಷನ್ ಇರ್ಬೋದು, ಈ ರೀತಿ ಎಲ್ಲ ಡೈಟಿಂಗ್ ಮಾಡೋದಿರ್ಬೋದು. ಸೊ ಈ ರೀತಿ ಎಲ್ಲ ಪ್ಲಾನಿಂಗ್ ಮಾಡ್ತಾ ಇದ್ರೆ ಅದಕ್ಕೆ ನಿಮ್ಗೆ ಒಳ್ಳೇದಾಗಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು. ಓಕೆ, ಹಾಗಿದ್ರೆ ಇನ್ ಬರುವಂತ ಫ್ಯೂಚರ್ ಅಲ್ಲಿ ನಿಮ್ಗೆ ಏನಾದ್ರೂ ತೊಂದರೆಗಳು ಕಾಣುತ್ತಾ ಇದರಲ್ಲಿ ಬರುವಂತ ದಿನಗಳಲ್ಲಿ ಅಂತ ನೋಡ್ತಾ ಹೋದ್ರೆ, ನಿಮ್ಮ ಹೆಲ್ತ್ ಇದೆ ಅದು ಬ್ಯಾಲೆನ್ಸ್ ಆಗಿ ನನಗೆ ಕಾಣ್ತಾ ಇದೆ. ಆ ರೀತಿ ಏನು ತೊಂದರೆಗಳು ನನಗೆ ಇಲ್ಲಿ ಅನಿಸ್ತಾ ಇಲ್ಲ. ಫ್ಯೂಚರ್ ಅಲ್ಲಿ ಕೂಡ ನಾನು ಹೇಳ್ತಾ ಇರುವಂತದ್ದು. ಓಕೆ, ತುಂಬಾ ಚೆನ್ನಾಗಿದೆ, ಆ ರೀತಿ ಏನು ಬರೋದಿಲ್ಲ. ಇನ್ನೂ ಹೇಳಬೇಕು ಅಂತಂದ್ರೆ ಸ್ವಲ್ಪ ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ಇಂದ ಇಂಪ್ರೂವ್ಮೆಂಟ್ ಕಾಣುತ್ತೆ, ಇನ್ನು ಜಾಸ್ತಿ ಇಂಪ್ರೂವ್ಮೆಂಟ್ ಇರುತ್ತೆ. ಯಾಕಂದ್ರೆ ಬ್ಯಾಲೆನ್ಸ್ ಆಗಿ ನೀವೇನ್ ಮಾಡ್ತಾ ಇದ್ದೀರಾ, ಹಾಗಾಗಿ ನನಗೆ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಸೊ ಹಾಗಿದ್ರೆ ಯೂನಿವರ್ಸ್ ಏನ್ ಗೈಡ್ ಮಾಡ್ತಾ ಇದೆ, ನಿಮ್ಗೆ ಏನ್ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದೆ, ಅದನ್ನ ಕೂಡ ಒಂದ್ಸಾರಿ ನಾವು ನೋಡ್ಕೊಂಡು ಬರೋಣ. ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂತ ಹೇಳಿ. ಇಲ್ಲಿ ನಾನು ನೋಡ್ತಾ ಇರೋದು ಯೂನಿವರ್ಸ್ ಇಂದ ಗೈಡೆನ್ಸ್ ಬರ್ತಾ ಇರುವಂತದ್ದು, ಪಾಸಿಟಿವ್ ಆಗಿರಿ, ಹೆಲ್ದಿ ಆಗಿದ್ದೀರಾ, ಪಾಸಿಟಿವ್ ಆಗಿರಿ, ಪಾಸಿಟಿವ್ ಮೈಂಡ್ ಇಟ್ಕೊಂಡಿರಿ. ಓಕೆ, ನಿಮ್ಗೆ ಗೊತ್ತಿದೆ ಯಾವ್ದು ಒಳ್ಳೇದಿದೆ, ಯಾವ್ದು ಕೆಟ್ಟದ್ದಿದೆ, ಯಾವ್ದನ್ನ ನಾನು ಮಾಡಿದ್ರೆ ನನ್ನ ಹೆಲ್ತ್ ಒಳ್ಳೇದಾಗಿರುತ್ತೆ ಅಂತ ಹೇಳಿ ನೀವು ಇದ್ರ ಬಗ್ಗೆ ಎಲ್ಲ ಅನಲಿಸ್ಟಿಕ್ ಮಾಡಿನೇ ನೀವು ಮುಂದೆ ಹೋಗ್ತಾ ಇದ್ದೀರಾ. ಹಾಗಾಗಿ ಎಲ್ಲ ಚೆನ್ನಾಗಿದೆ. ಏನು ನನಗೆ ಟೈಮ್ ಟು ಟೈಮ್ ಸ್ವಲ್ಪ ಹೆಲ್ತ್ ಚೆಕಪ್ಸ್ ಎಲ್ಲ ಮಾಡ್ತಾ ಇರಿ. ಸ್ವಲ್ಪ ನೆಗ್ಲಿಜೆನ್ಸಿ ಬೇಡ. ಓಕೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಏನೋ ಆ ರೀತಿ ಬಂದ್ರೂ ಕೂಡ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ರೂಟೀನ್ ಅನ್ನ ಫಾಲೋ ಮಾಡಿ, ಅದ್ ಬಿಟ್ರೆ ಬೇರೆ ಏನು ನನಗೆ ಅನ್ನಿಸ್ತಾ ಇಲ್ಲ. ಚೆನ್ನಾಗಿದೆ ಹೆಲ್ತ್ ಆಸ್ಪೆಕ್ಟ್ ಇಂದ. ಇನ್ನು ನಾನು ಕರಿಯರ್ ವೈಸ್ ನೋಡ್ತಾ ಇದ್ದೀನಿ. ಕರಿಯರ್ ಕೂಡ ಸ್ವಲ್ಪ ಎಲ್ಲ ಚೆನ್ನಾಗಿದೆ ಎನರ್ಜಿ. ಎಲ್ಲೋ ಕರಿಯರ್ ಅಲ್ಲಿ ಒಂದ್ ಸ್ವಲ್ಪ ನಿಮ್ಗೆ ಸ್ಟ್ರಕ್ನೆಸ್ ಫೀಲ್ ಆಗಿದೆ ಇದಕ್ಕಿಂತ ಮುಂಚೆ. ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿದ್ದೀರಾ ಅಂತ ಹೇಳಿ ಅನ್ನಿಸ್ತಾ ಇದೆ. ಏನೋ ಥಿಂಕ್ ಮಾಡ್ತಾ ಇದ್ದೀರಾ, ಅಂದ್ರೆ ಏನೋ ಥಿಂಕ್ ಮಾಡ್ತಾ ಇದ್ರಿ. ಸೊ ಪಾಸ್ಟ್ ಅಲ್ಲಿ ನಾವು ನೋಡ್ತಾ ಇದ್ರೆ ಏನೋ ಒಂದು ಏನು ನೀವು ಇನ್ವೆಸ್ಟ್ಮೆಂಟ್ ಹಿಂದೆ ಮಾಡಿದೀರಾ, ಸೊ ರಿಸಲ್ಟ್ ಅಲ್ಲಿ ಏನ್ ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಅದ್ರ ಬಗ್ಗೆ ತುಂಬಾನೇ ವಿಚಾರ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ.
ಓಕೆ. ಮತ್ತೆ ಇನ್ನೂ ಹೇಳಬೇಕು ಅಂತಂದ್ರೆ ಏನಾದರೂ ಜಗಳ ಅದು ಆಗಿರ್ಬೋದು ಹಿಂದೆ ನಿಮ್ಮ ಜೊತೆಗೆ ಕರಿಯರ್ ವೈಸ್ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಬಿಸ್ನೆಸ್ ಇರ್ಬೋದು, ನಿಮ್ಮ ಒಂದು ಜಾಬ್ ಇರ್ಬೋದು, ಏನಾದರೂ ಜಗಳದ ಮೊಮೆಂಟ್ ಆಗಿದೆ ಅಂತ ಹೇಳಿ ಅನಿಸ್ತಾ ಇದೆ. ಸೊ ಅದ್ರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಡೀಪ್ ಆಗಿ. ಏನೋ ರೀಸೆಂಟ್ ಆಗಿ ಏನೋ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಏನೋ ಆ ರೀತಿ ಆಗಿರುವಂತದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಟಾಸ್ಕ್ ಏನಾದರೂ ಕೊಟ್ಟಿದ್ರು ಅದು ನಿಮಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಡಿಸಪಾಯಿಂಟ್ಮೆಂಟ್ ಇರ್ಬೋದು. ಈ ರೀತಿ ಎಲ್ಲ ನಿಮಗೆ ತಲೆಯಲ್ಲಿ ಓಡಾಡ್ತಾ ಇರುವಂತದ್ದು. ಬಟ್ ಪ್ರೆಸೆಂಟ್ ಮೂಮೆಂಟ್ ಏನಿದೆ ತುಂಬಾ ಚೆನ್ನಾಗಿ ನನಗೆ ಕಾಣ್ತಾ ಇದೆ. ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ತುಂಬಾ ನೀವೇನ್ ಅನ್ಕೊಂಡಿದ್ರಿ ಆ ಒಂದು ಅಚೀವ್ಮೆಂಟ್ ಅನ್ನ ಇವಾಗ ಕಂಡ್ಕೊಂಡಿದ್ದೀರಾ ಪ್ರೆಸೆಂಟ್ ಅಲ್ಲಿ. ಓಕೆ, ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಪಾಸ್ಟ್ ಅಲ್ಲಿ ನಿಮ್ಗೆ ಆಗಿರೋದ್ರಿಂದ ನೀವು ಲೆಸನ್ ತಗೊಂಡಿದ್ದೀರಾ. ಓಕೆ, ಹಾಗಾಗಿ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಏನಿದೆ ಅಲ್ವಾ, ತುಂಬಾ ಚೆನ್ನಾಗಿ ಇದನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ನಿಮ್ಮ ರಿಲೇಶನ್ಶಿಪ್ ಇರ್ಬೋದು, ಮತ್ತೆ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅದ್ರ ಬಗ್ಗೆ ಇರ್ಬೋದು, ನಿಮ್ಮ ಒಂದು ಕರಿಯರ್ ಇರ್ಬೋದು, ಜಾಬ್ ಇರ್ಬೋದು, ಯಾವುದೇ ರೀತಿಯಾಗಿ ಅಡೆತಡೆ ಇಲ್ಲದೇನೆ ನೀವು ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ದೀರಾ. ಇನ್ನು ನಿಮ್ಮ ಇನ್ನೂ ಹೇಳಬೇಕು ಅಂತಂದ್ರೆ ಇದರಲ್ಲಿ ಸ್ವಲ್ಪ ಮೆಡಿಟೇಷನ್ ಅದು ಮಾಡ್ತಾ ಇರ್ಬೋದು ನೀವು. ಆ ಒಂದು ಎನರ್ಜಿ ನನಗೆ ಕಾಣ್ತಾ ಇದೆ. ಸೊ ನಿಮ್ಮ ಥರ್ಡ್ ಐ ಚಕ್ರ ಆಕ್ಟಿವೇಟ್ ಆಗಿರುವಂತದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಓಕೆ, ಸೊ ಇಂಟ್ಯೂಷನ್ಸ್ ಎಲ್ಲ ಬರ್ತಾ ಇರುತ್ತೆ ನಿಮಗೆ. ನಿಮ್ಮ ಒಂದು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಿಮ್ಮ ಒಂದು ಕರಿಯರ್ ಅಲ್ಲಿ ಸ್ಟೆಬಿಲಿಟಿ ಕಾಣ್ತಾ ಇದೆ. ಓಕೆ, ಯಾವುದೇ ರೀತಿ ನೀವೇ ಇನ್ನೊಬ್ರಿಗೆ ಫೇವರೇಬಲ್ ಆಗಿ ಮಾಡುವಂತದ್ದು, ಏನಾದರೂ ಫೇವರ್ ಮಾಡುವಂತದ್ದು, ಈ ರೀತಿ ಎಲ್ಲ ಕಾಣ್ತಾ ಇದೆ. ನೀವು ಒಳ್ಳೆ ಡಿಸಿಷನ್ಸ್ ಅನ್ನ ತಗೊಂಡಿದ್ದೀರಾ, ಹಾಗಾಗಿ ಈ ಒಂದು ಲೆವೆಲ್ ಅಲ್ಲಿ ಇವಾಗ ಇದ್ದೀರಾ ನೀವು. ಓಕೆ, ಚೆನ್ನಾಗಿ ಫೈನಾನ್ಷಿಯಲ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಡಿಸಿಷನ್ಸ್ ಎಲ್ಲ ಚೆನ್ನಾಗಿ ತಗೊಂಡಿದ್ದೀರಾ. ಇಷ್ಟೇ ಅಲ್ಲ, ಚೆನ್ನಾಗಿ ನೀವು ಇದ್ರ ರಿಲೇಟೆಡ್ ಸ್ಟಡಿ ಮಾಡಿದ್ದೀರಾ, ಟೆಸ್ಟ್ ಅನ್ನ ಮಾಡಿದ್ದೀರಾ ಸಿಚುವೇಶನ್ ಬಗ್ಗೆ. ಹಾಗಾಗಿ ನಿಮ್ಗೆ ಇವತ್ತು ಈ ಒಂದು ಹೆಲ್ತ್ ಇರ್ಬೋದು, ವೆಲ್ತ್ ಇರ್ಬೋದು ತುಂಬಾ ಚೆನ್ನಾಗಿ ನಡೀತಾ ಇದೆ, ಬ್ಯಾಲೆನ್ಸ್ ಆಗಿದೆ ಅನ್ನುವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಹಾಗಿದ್ರೆ ಇನ್ ಫ್ಯೂಚರ್ ಅಲ್ಲಿ ಏನಾದ್ರೂ ತೊಂದರೆಗಳು ಬರುತ್ತಾ, ಏನಿದೆ ಅಂತ ಹೇಳಿ ಅದನ್ನ ಕೂಡ ನಾವು ನೋಡ್ಕೊಂಡು ಬರೋಣ. ಫ್ಯೂಚರ್ ಅಲ್ಲಿ ಸಿಂಹ ರಾಶಿಯವರ ಒಂದು ಕರಿಯರ್ ಯಾವ ರೀತಿ ಇರುತ್ತೆ. ಓಕೆ, ನೋಡಿ ನಿಮ್ಗೆ ಇದು ನಾನು ಹೇಳಿದ್ನಲ್ವಾ, ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅದನ್ನ ನೀವು ನನಗೆ ಒಂದ್ಸಾರಿ ತಿಳಿಸಿ. ಅಷ್ಟೇ ಅಲ್ಲ, ಯೂನಿವರ್ಸ್ಗೂ ಕೂಡ ಒಂದು ಥ್ಯಾಂಕ್ಸ್ ಅನ್ನ ಹೇಳಿ. ಯಾಕಂತಂದ್ರೆ ಇಷ್ಟು ಚೆನ್ನಾಗಿ ನಿಮ್ಗೆ ರೀಡಿಂಗ್ ಬರುತ್ತೆ. ಸೊ ಎಲ್ಲಾನು ನೀವು ತಿಳ್ಕೊಬಹುದು. ಹಾಗಾಗಿ ಐ ಕ್ಲೇಮ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ಒಂದು ಕ್ಲೇಮ್ ಅನ್ನ ಮಾಡಿ ಯೂನಿವರ್ಸಿಗೆ ಅಂತ ಹೇಳ್ಬೋದು. ಸೊ ಇನ್ನು ಫ್ಯೂಚರ್ ಅಲ್ಲಿ ಕೂಡ ನಿಮ್ಗೇನು ನಾಲೆಜ್ ಇದೆ, ಆ ಸ್ಕಿಲ್ಸ್ ಇದೆ, ಅದನ್ನ ಇನ್ನೂ ಬೆಟರ್ ವೇ ಅಲ್ಲಿ ನೀವು ಯೂಸ್ ಮಾಡ್ಕೊಳ್ತೀರಾ. ಕ್ರಿಯೇಟಿವ್ ಆಗಿರ್ತೀರಾ. ಅಪರ್ಚುನಿಟಿ ನಿಮಗೆ ಇರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಬೇರೆ ಬೇರೆ ಅಪರ್ಚುನಿಟೀಸ್ ಎಲ್ಲ ಇರುತ್ತೆ. ಮತ್ತೆ ಟ್ರೆಡಿಷನಲ್ ಏನಾದರೂ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ, ಲೈಕ್ ಟ್ರೆಡಿಷನ್ ಬೇಸ್ ಏನಾದರೂ ನಿಮ್ಮ ಫ್ಯಾಮಿಲಿ ಬೇಸಿಂದ ಬಂದಿರುವಂತಹದ್ದು ಏನಾದರೂ ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ತುಂಬಾ ಗ್ರೋತ್ ಅಂತ ಅನಿಸ್ತಾ ಇದೆ. ಮತ್ತೆ ಬೇರೆ ಬೇರೆ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಈ ಒಂದು ಬಿಸ್ನೆಸ್ ಅಲ್ಲಿ ನಿಮ್ಮ ಕರಿಯರ್ ಅಲ್ಲಿ ಏನಾದರೂ ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾ ಇದ್ರೆ ಅದರಲ್ಲಿ ಬೇರೆ ಬೇರೆ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿ ನಿಮ್ಗೆ ಚೆನ್ನಾಗಿರುತ್ತೆ. ಓಕೆ, ಇದು ಇನ್ನು ನಾನು ನಿಮ್ಗೆ ಫ್ಯೂಚರ್ ಅಲ್ಲಿ ಹೇಳ್ತಾ ಇರುವಂತದ್ದು. ಹಾಗಿದ್ರೆ ಇಷ್ಟೆಲ್ಲ ಆಗಿದೆ, ಇನ್ನು ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ ಅದನ್ನ ಕೂಡ ನಾವು ನೋಡ್ಕೊಂಡು ಬರೋಣ. ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ, ನೀವು ಚೆನ್ನಾಗಿ ಎಲ್ಲ ಮಾಡ್ತಾ ಇದ್ದೀರಾ. ಇನ್ ಕೇಸ್ ಏನಾದರೂ ಯಾರಾದರೂ ನಿಮಗೆ ಹೆಲ್ಪ್ ಕೇಳಿದ್ರೆ ಅವ್ರಿಗೆ ಒಂದು ಹೆಲ್ಪ್ ಮಾಡುವಂಥದ್ದು ಎನರ್ಜಿಯನ್ನು ಇಟ್ಕೊಳ್ಳಿ. ನಿಮ್ಮ ಎಂಥೋಸಿಯಾಸಿಸಮ್ ಫುಲ್ ಸ್ಟ್ರಾಂಗ್ ಆಗಿರುತ್ತೆ. ಒಂದು ಕಂಪ್ಲೀಷನ್ ಇರುತ್ತೆ. ಬರುವಂಥ ದಿನಗಳಲ್ಲಿ ಫೈನಾನ್ಷಿಯಲಿ ನೀವು ಒಂದು ಕಂಪ್ಲೀಷನನ್ನು ಕಂಡುಕೊಳ್ತೀರಾ. ಓಕೆ, ಯಾಕಂತಂದರೆ ತುಂಬ ಎಫರ್ಟ್ ಹಾಕಿದ್ದೀರಾ, ಅದಕ್ಕೆ ತಕ್ಕ ಹಾಗೆ ನಿಮಗೆ ರಿಸಲ್ಟ್ ಬರ್ತಾ ಇದೆ. ಸೊ ಒಂದು ಕಂಪ್ಲೀಷನ್ ಇದೆ ಅನ್ನುವಂಥದ್ದು ಇಲ್ಲಿ ಕ್ಲಿಯರ್ ಆಗಿ ಬರ್ತಾ ಇದೆ. ಸೊ ಹಾಗಿದ್ರೆ ಇನ್ನು ನಾನು ರಿಲೇಶನ್ಶಿಪ್ ವೈಸ್ ನೋಡ್ತಾ ಇದ್ದೀನಿ. ಸೊ ರಿಲೇಶನ್ಶಿಪ್ ಅಲ್ಲಿ ಕೂಡ ನೋಡಿ, ಸಣ್ಣ ಪುಟ್ಟ ತೊಂದರೆ ಅಂತ ಬಿಟ್ರೆ ಬೇರೆ ಏನು ನನಗೆ ಆ ರೀತಿ ಅನಿಸ್ತಾ ಇಲ್ಲ. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ರಿಲೇಶನ್ಶಿಪ್ ಅಲ್ಲಿ ನಾನು ನೋಡ್ತಾ ಇರುವಂತದ್ದು ಒಂದು ಗ್ರೋತ್ ಕಾಣ್ತಾ ಇದೆ. ಮತ್ತೆ ನೀವು ತುಂಬಾ ಫೀಲ್ ಮಾಡ್ಕೊಳ್ತೀರಾ, ತುಂಬಾ ಒಂದು ಹ್ಯಾಪಿ ಆಗಿರುವಂತ ಮೂಮೆಂಟ್ ಅನ್ನ ನಾನಿಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಒಂದು ಬೌಂಡ್ರೀಸ್ ಅನ್ನ ಸೆಟ್ ಮಾಡ್ಕೊಂಡಿದ್ದೀರಾ. ಪ್ರೊಟೆಕ್ಟ್ ಆಗಿರುವಂತ ರಿಲೇಶನ್ಶಿಪ್ ಅಂತ ಹೇಳ್ಬೋದು. ನೀವು ನಿಮ್ಮ ಫ್ಯಾಮಿಲಿ ಇರ್ಬೋದು, ನಿಮ್ಮ ಪಾರ್ಟ್ನರ್ ಇರ್ಬೋದು, ಅವ್ರ ಜೊತೆಗೆ ನಿಮ್ಮದೇ ಆದಂತ ಒಂದು ಬೌಂಡ್ರಿಯನ್ನ ಸೆಟ್ ಮಾಡ್ಕೊಂಡು ತುಂಬಾ ಪ್ರೊಟೆಕ್ಟಿವ್ ಆಗಿದ್ದೀರಾ.
ಮತ್ತೆ ಸ್ವಲ್ಪ ಏನಾದ್ರೂ ಚಾಲೆಂಜಸ್ ಅಂತ ಅನ್ನಿಸ್ಬಹುದು, ಹಿಂದೆ ಇತ್ತು ಅಂತ ಅನ್ಸುತ್ತೆ ನನ್ಗೆ. ಏನಾದ್ರೂ ಚಾಲೆಂಜಸ್ ಸ್ವಲ್ಪ ನಿಮ್ಗೆ ಬಂದಿರ್ಬೋದು ನಿಮ್ಮ ಪಾರ್ಟ್ನರ್ ಜೊತೆಗೆ, ಏನೋ ಡಿಪೆಂಡ್ ಆಗಿರುವಂತದ್ದು, ಈ ರೀತಿ ಕನೆಕ್ಷನ್ ಅಂತ ಅನಿಸ್ತಾ ಇದೆ. ತುಂಬಾ ಡಿಪೆಂಡ್ ಆಗಿದ್ರಿ ಅಂತ ಹೇಳಿ. ಬಟ್ ಇವಾಗ ಆ ರೀತಿ ಏನು ಅಂತ ಅನಿಸ್ತಾ ಇಲ್ಲ. ಯಾಕಂತಂದ್ರೆ ಪ್ರೆಸೆಂಟ್ ಮೊಮೆಂಟು ನಾನು ನೋಡ್ತಾ ಇದ್ದೀನಿ, ತುಂಬಾ ರಿಲೇಶನ್ಶಿಪ್ ವೈಸ್ ನಾನು ನೋಡ್ತಾ ಇರೋವಂಥದ್ದು ತುಂಬಾ ಒಂದು ಎನರ್ಜೆಟಿಕ್ ಆಗಿರುವಂತ ಎನರ್ಜಿ ನನಗೆ ಇಲ್ಲಿ ಕಾಣ್ತಾ ಇದೆ. ನಿಮ್ಮ ಲೈಫಲ್ಲಿ ಮೇ ಬಿ ಯಾರಾದ್ರೂ ಹೊಸ ವ್ಯಕ್ತಿಗಳು ಎಂಟ್ರಿ ಮಾಡಿರ್ಬೋದು. ನಿಮ್ಮ ಕೊಲೀಗ್ಸ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಆಫೀಸಲ್ಲಿ ಇರ್ಬೋದು. ನಿಮ್ಮ ಲೈಫಲ್ಲಿ ಆಲ್ರೆಡಿ ಎಂಟ್ರಿ ಆಗಿದ್ದಾರೆ ಅಂತ ಇಲ್ಲಿ ನನಗೆ ಅನಿಸ್ತಾ ಇರುವಂತಹದ್ದು. ಓಕೆ, ಮತ್ತೆ ಇನ್ನೂ ಹೇಳಬೇಕು ಅಂತಂದ್ರೆ ನಿಮ್ಮ ಒಂದು ಈ ಪಾಸಿಬಿಲಿಟಿ ಈ ಡೇಸ್ ಅಲ್ಲಿ ಮೇ ಬಿ ನಿಮ್ಮ ಎಂಗೇಜ್ಮೆಂಟ್ ಆಗುವಂಥದ್ದು, ನ್ಯೂ ರಿಲೇಶನ್ಶಿಪ್ ಆಸ್ಪೆಕ್ಟ್ಸ್ ನಾನು ಹೇಳ್ತಾ ಇದ್ದೀನಿ. ಎಂಗೇಜ್ಮೆಂಟ್ ಇರ್ಬೋದು, ಮ್ಯಾರಿಡ್ ಪರ್ಪಸ್ ಇರ್ಬೋದು, ಪ್ರಪೋಸಲ್ಸ್ ಕೂಡ ಇರ್ಬೋದು, ಒಂದು ಫ್ಯಾಮಿಲಿ ಸ್ಟಾರ್ಟ್ ಮಾಡಬೇಕು ಅನ್ನುವಂಥದ್ದು ಕೂಡ ಇರ್ಬೋದು. ನೀವೇನಾದ್ರೂ ಸಿಂಗಲ್ ಆಗಿದ್ರೆ ಯಾರಾದ್ರೂ ಹೊಸ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಎಂಟ್ರಿ ಆಗ್ತಾರೆ. ಸೊ ನೀವು ಈ ಸ್ಟೆಪ್ಸ್ ಅನ್ನ ತಗೊಳ್ಳುವಂತ ಪಾಸಿಬಿಲಿಟಿ ತುಂಬಾನೇ ನನಗೆ ಕಾಣ್ತಾ ಇದೆ. ಆ ರೀತಿ ಫೀಲಿಂಗ್ ನಿಮ್ಗೆ ಇದೆ ಇವಾಗ ಪ್ರೆಸೆಂಟ್ ಅಲ್ಲಿ. ಇಂಟ್ರೆಸ್ಟೆಡ್ ಇದ್ದೀರಾ, ಸಮೊನ್ ಅಲ್ಲಿ ನೀವು ಇಂಟ್ರೆಸ್ಟೆಡ್ ಇದ್ದೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ನಿಮ್ಮ ಫೀಲಿಂಗ್ಸ್ ಎಲ್ಲ ಕರೆಕ್ಟ್ ಆಗಿರುತ್ತೆ ನೋಡಿ. ನಾನು ಹೇಳ್ತಾ ಇರೋಂಥ ನೀವೆಲ್ಲ ಕರೆಕ್ಟ್ ಆಗಿದ್ದೀರಾ. ಇನ್ನು ಫ್ಯೂಚರ್ ಅಲ್ಲಿ ನಿಮ್ಮ ಒಂದು ಫೀಲಿಂಗ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಮುಂದಿರೋರಂತ ಅವ್ರ ಫೀಲಿಂಗ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ ಕೇಸ್ ಅವ್ರ ಕಡೆಯಿಂದ ನಿಮ್ಗೆ ಏನಾದ್ರೂ ಸ್ವಲ್ಪ ಡಿಲೇ ಆಯ್ತು ಅಂತಂದ್ರೆ ಮೇ ಬಿ ನಿಮ್ಗೆ ಸ್ವಲ್ಪ ಬರುವಂತ ದಿನಗಳಲ್ಲಿ ಡಿಸಪಾಯಿಂಟ್ಮೆಂಟ್ ಆಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಅಂದ್ರೆ ನೀವು ಫುಲ್ ಹೋಪ್ ಇಟ್ಕೊಂಡಿರ್ತೀರಾ, ನೀವು ಮುಂದುವರಿಸ್ಕೊಂಡು ಹೋಗ್ಬೇಕು ಈ ರೀತಿ ಅಂತ ಹೇಳಿ ನಿಮ್ ಮನ್ಸಲ್ಲಿದೆ. ಬಟ್ ನಿಮ್ಮ ಪಾರ್ಟ್ನರ್ ಮನ್ಸಲ್ಲಿನೂ ಕೂಡ ಇರ್ಬೇಕಲ್ವಾ. ಹಾಗಾಗಿ ಅವ್ರ ಆಸ್ಪೆಕ್ಟ್ ಕೂಡ ನೀವು ತಿಳ್ಕೊಳ್ಳಿ ಇಲ್ಲಿ. ಓಕೆ, ಯಾಕಂತಂದ್ರೆ ಇಲ್ಲಿ ನನ್ಗೆ ಅನಿಸ್ತಾ ಇದೆ ಮುಂದೆ ಬರುವಂತ ಸಿಚುವೇಶನ್ ಸ್ವಲ್ಪ ನಿಮ್ಗೆ ಸ್ಯಾಡ್ ಕ್ರಿಯೇಟ್ ಆಗುವಂತದ್ದು ನನ್ಗೆ ಅನಿಸ್ತಾ ಇದೆ. ಹಾಗಾಗಿ ನೀವೇ ಡಿಸಿಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಅವರ ಒಂದು ಡಿಸಿಷನ್ ಕೂಡ ಇಂಪಾರ್ಟೆಂಟ್ ಅಂತ ಹೇಳಿ ಅವ್ರ ಜೊತೆಗೆ ಕೂಡ ನೀವು ಇದನ್ನ ಡಿಸ್ಕಸ್ ಮಾಡಿ. ನಿಮ್ಗೆ ಮುಂದೆ ತೊಂದರೆ ಆಗೋದಿಲ್ಲ. ಓಕೆ, ಹಾಗಾಗಿ ಸ್ವಲ್ಪ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿದಾಗ, ಯಾಕಂದ್ರೆ ಕಮ್ಯುನಿಕೇಟ್ ಮಾಡಿದಾಗ ನಿಮ್ಗೆ ಯಾವ್ದು ಪ್ರಾಬ್ಲಮ್ ಆಗೋದಿಲ್ಲ ಅನ್ನೋಂಥದ್ದು ಇಲ್ಲಿ ನನ್ಗೆ ಕಾಣ್ತಾ ಇದೆ. ಸ್ವಲ್ಪ ಕಮ್ಯುನಿಕೇಶನ್ ಪ್ರಾಬ್ಲಮ್ ಬರುವಂತದ್ದು, ಎಲ್ಲೋ ನೀವು ಒಂದ್ ಕಡೆ ನೀವಾಗ್ಲೇನೆ ಡಿಸೈಡ್ ಮಾಡ್ಬಿಟ್ಟು ನೀವೇ ಡಿಸಪಾಯಿಂಟ್ಮೆಂಟ್ ಆಗುವಂತದ್ದು ನನ್ಗೆ ಇಲ್ಲಿ ತುಂಬಾ ಕಾಣ್ತಾ ಇದೆ. ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ನೀವು ವಿಚಾರ ಮಾಡಿ. ಇನ್ನು ನಾನು ನೋಡ್ತಾ ಇದ್ರೆ ನಿಮ್ಗೆ ಏನು ಒಂದು ಯೂನಿವರ್ಸ್ ಗೈಡ್ ಮಾಡ್ತಾ ಇದೆ ಅಂತ ಹೇಳಿ ನೋಡೋಣ. ಎಕ್ಸಲೆಂಟ್ ಇರುವಂತದ್ದು ಅಂದ್ರೆ ನೋಡಿ, ಏನಿರುತ್ತೆ ಕೆಲವೊಂದ್ಸಾರಿ ನಾವು ಸ್ವಲ್ಪ ಸಾಫ್ಟ್ ಹಾರ್ಟೆಡ್ ಆಗ್ಬೇಕಾಗತ್ತೆ. ನಾವು ತುಂಬಾ ರಫ್ ಆಗಿ ನಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸ್ವಲ್ಪ ಸಾಫ್ಟ್ ಹಾರ್ಟೆಡ್ ಆಗಿ, ಓಕೆ, ಗ್ರೇಷಿಯಸ್ ಆಗಿರಿ. ಯಾರಾದ್ರೂ ಇದ್ದಾರೆ ಅವ್ರ ಜೊತೆಗೆ ಮಾತಾಡುವಂತದ್ದು, ಈ ರೀತಿ ಎಲ್ಲ ಇರುವಂತದ್ದು. ಓಕೆ, ಮತ್ತೆ ಸ್ವಲ್ಪ ನಿಮ್ಮ ಈಗೋ ಏನಾದ್ರೂ ಇದ್ರೆ ಅದನ್ನ ದೂರ ಸರಿಸಿ, ಗ್ರೌಂಡೆಡ್ ಆಗಿರಿ, ನೇಚರ್ಗೆ ಕನೆಕ್ಟ್ ಆಗಿರಿ. ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನಿಮ್ಗೆ. ಕೆಲವೊಂದ್ಸಾರಿ ನಾವೇನ್ ಮಾಡ್ತೀವಿ, ತುಂಬಾ ವಿಚಾರ ಮಾಡ್ದೇನೆ ಹಾಗೆ ಡೈರೆಕ್ಟ್ ಆಗಿ ಏನೋ ಒಂದು ಮಾತನ್ನ ಹೇಳ್ತೀವಿ, ಅದೇ ಅವ್ರಿಗೆ ಮುಳ್ಳಾಗತ್ತೆ ಅನ್ನುವಂಥದ್ದು. ಅದಕ್ಕೆ ನೀವು ಸ್ವಲ್ಪ ಇದರಲ್ಲಿ ವಿಚಾರ ಮಾಡ್ಬಿಟ್ಟು ಸ್ವಲ್ಪ ಗ್ರೌಂಡೆಡ್ ಆಗಿ, ಸಾಫ್ಟ್ ಹಾರ್ಟೆಡ್ ಆಗಿ ಮಾತಾಡೋದ್ರಲ್ಲಿ ಇರ್ಬೋದು, ಏನಾದ್ರೂ ಕೊಡೋ ತಗೊಳ್ಳೋದ್ರಲ್ಲಿ ಇರ್ಬೋದು. ಅವ್ರಿಗೆ ಹರ್ಟ್ ಆಗ್ಬೇಕು ಆ ರೀತಿ ಯಾವುದೇ ಕೆಲಸ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ, ಹರ್ಟ್ ಆಗುವಂತ ರೀತಿ. ಓಕೆ, ಸಾಫ್ಟ್ ಹಾರ್ಟೆಡ್ ಆಗಿ ನೀವು ಇದನ್ನ ತಗೊಂಡೋಗಿ, ಖಂಡಿತವಾಗೂ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಓಕೆ, ಜಸ್ಟ್ ಇಲ್ಲಿ ಅಷ್ಟೇನು ನಿಮ್ಗೆ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಅಂತ ನನಗೆ ಅನಿಸ್ತಾ ಇಲ್ಲ. ಸೊ ಎಂಟೈರ್ ಕಾರ್ಡ್ಸ್ ನೋಡಿದಾಗ ನಿಮ್ಮ ಹೆಲ್ತ್, ರಿಲೇಶನ್ಶಿಪ್ ಮತ್ತೆ ಕರಿಯರ್ ಇದ್ರೆ ತುಂಬಾ ಬ್ಯೂಟಿಫುಲ್ ಆದಂತ ಕಾರ್ಡ್ಸ್ ಎಲ್ಲ ಬಂದಿದೆ. ತುಂಬಾ ಪಾಸಿಟಿವ್ ಆಗಿರುವಂತ ಕಾರ್ಡ್ಸ್ ಬಂದಿದೆ ಸಿಂಹ ರಾಶಿಯವರಿಗೆ ಅಂತ ನಾನು ಹೇಳ್ಬಹುದು. ಹಾಗಿದ್ರೆ ಫ್ರೆಂಡ್ಸ್, ಈ ಒಂದು ರೀಡಿಂಗ್ ನಿಮ್ಗೆ ಎಷ್ಟು ಕನೆಕ್ಟ್ ಆಯ್ತು ಒಂದು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ರೀಡಿಂಗ್ ಅಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.